ಕನ್ನಡ ಪದಗಳ ಅರ್ಥ, ಸಮಾನಾರ್ಥಕ ಪದಗಳು. ಇದು 8ನೇ ತರಗತಿ ಪುಸ್ತಕದಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಪುಸ್ತಕಗಳಲ್ಲಿರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಸಂಪೂರ್ಣ ಪದಗಳ ಅರ್ಥನ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಏನು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಪ್ರಥಮ PUC, ದ್ವಿತೀಯ PUC ಎಲ್ಲ ಕನ್ನಡ ಪುಸ್ತಕಗಳಲ್ಲಿರುವಂಥ ಸಂಪೂರ್ಣವಾದಂಥ ಕನ್ನಡ ಪದಗಳ ಅರ್ಥಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅಭೀಷ್ಟ ಅಂದರೆ ಬಯಸಿದ್ದು ಅಂತ, ಆಚ್ಛಾದಿತ ಅಂದರೆ ಮುಚ್ಚಲ್ಪಟ್ಟ, ಗಣಿಸದೆ, ಲೆಕ್ಕಿಸದೆ, ವಿಲಾಯತಿ ಅಂದರೆ ವಿದೇಶ, ಅನ್ಯದೇಶ, ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ ಅಂದರೆ ತುತ್ತ ತುದಿ ಅಂತಾರಲ್ಲ, ಭಂಗಿ, ವ್ಯಂಗ್ಯ, ಮಣ ಹೆಚ್ಚು ತೂಕವಾದ, ಹರಡು ಪಸರಿಸು, ಕೆದರು, ಅನರ್ಘ್ಯ ಶ್ರೇಷ್ಠ, ಉಜ್ವಲ, ಮೆರೆಮೀರು, ಉದ್ರೇಕ, ಅತಿಶಯ, ನಂದನವನ ಸಂತಸ ನೀಡುವ ಜಾಗ ಅಂದರೆ ಖುಷಿ ಕೊಡುವಂಥ ಜಾಗ, ದೇವೇಂದ್ರನ ಉಪವನ ಅಂತಲೂ ಕರೀತಾರೆ. ನಂದನವನ ಅಂದರೆ ನಿಲ್ಮನೆ. ನಿಲ್ಮನೆ ಅಂದರೆ ನಾವು ಇವಾಗೆಲ್ಲ ಗೆಸ್ಟ್ ಹೌಸ್ ಅಂತೀವಿ, ಆಗ ಪ್ರವಾಸಿಗರು ಉಳಿದುಕೊಳ್ಳುವಂಥ ಮನೆ ಅಂದರೆ ಗೆಸ್ಟ್ ಹೌಸ್, ನಿಲ್ಮನೆ ಅಂದರೆ. ಬಿತ್ತರ, ವಿಸ್ತಾರ. ಬಿತ್ತರ ಮತ್ತು ವಿಸ್ತಾರ ಇದು ತತ್ಸಮ ತದ್ಭವನೂ ಆಗುತ್ತೆ. ಮೃಗಜಲ, ಬಿಸಿಲ್ಗುದುರೆ, ಮರೀಚಿಕೆ. ಯುರೇಕ, ತಿಳಿಯಿತು, ಸಿಕ್ಕಿತು. ಇಳೆ, ಭೂಮಿ. ಕೊಪ್ಪರಿಗೆ, ಕಡಾಯಿ. ಗುಮ್ಮಾಗಿ, ಸುಮ್ಮನೆ. ಇದು KPSC ಎಕ್ಸಾಮಲ್ಲಿ ಕೇಳಿದ್ರಿ ಇದನ್ನು. ಗೋಸಾಯಿ, ಸನ್ಯಾಸಿ, ಬೈರಾಗಿ, ಇದನ್ನು ಸಹ ಕೇಳಿದ್ರು. ದಾದೇರು, ಸೇವಕಿಯರು. ದಿರ್ಸು, ವಸ್ತ್ರ. ಮೊಗೆ, ಬೊಗಸೆ. ಗಟಾರ, ಮೋರಿ. ಸುರಹೊನ್ನೆ, ಪನ್ನಾಗ, ಒಂದು ಜಾತಿಯ ಹೂವು. ಆಶಿಸು, ಬಯಸ್ಸು. ಉದ್ಗಾತೃ, ಋತ್ವಿಜ ಅಂದರೆ ಯಜ್ಞದಲ್ಲಿ ಸಮಾಗಮ ಆಡ್ತಾರಲ್ಲ ಅವ್ರನ್ನ ಉದ್ಗಾತೃ ಅಂತ ಕರೀತಾರೆ. ಎನಿತು, ಎಷ್ಟು. ಎಸಗಲಿ ಅಂದರೆ ಆಶೀರ್ವಾದಿಸಲಿ. ಕವಿ ಅಂದರೆ ಆವರಿಸು, ಮುತ್ತು. ತರಗು ಅಂದರೆ ಕುಂದುವಿಕೆ. ತುಡುಕಿ ಅಂದರೆ ಕಸಿದುಕೊಂಡು. ತೊಳಲು ಅಂದರೆ ಶ್ರಮಪಡು, ಚಿಂತೆ ಮಾಡು. ಬೇಹು ಅಂದರೆ ಗುಪ್ತಚಾರ. ಮಂಕು, ಭ್ರಾಂತಿ. ವೃಂದ ಅಂದರೆ ಸಮೂಹ. ಸುತೆ, ಮಗಳು. ಅಂಚು, ದಡ, ತೀರ. ಚರಟ ಅಂದರೆ ಗಸಿ. ಚಿಮಣಿ ದೀಪ ಅಂದರೆ ಸೀಮೆ ಎಣ್ಣೆ ದೀಪ. ಆಗಿನ ಕಾಲದಲ್ಲಿ ಕರೆಂಟು ಬರೋದಕ್ಕಿಂತ ಮೊದಲು ಈ ಚಿಮಣಿ ದೀಪಗಳನ್ನ ಜಾಸ್ತಿ ಬಳಸ್ತಾ ಇದ್ರು. ಚೌಲ ಅಂದರೆ ಮುಡಿತೆಗೆ. ಜೋನಿ ಬೆಲ್ಲ ಅಂದರೆ ನೀರು ಬೆಲ್ಲ. ದೂರ್ವೆ ಅಂದರೆ ಗರಿಕೆ. ದರ್ಬೆ ಅಂದರೂ ಗರಿಕೆ ಆಗುತ್ತೆ. ದೈನಿಕ, ದಿನನಿತ್ಯ. ನೆವ, ನೆಪ, ಕಾರಣ. ಪಟ್ಟಾಂಗ ಅಂದರೆ ಹರಟೆ. ಅಂತುಂಟು ಅಂದರೆ ಅಷ್ಟು, ಹಾಗೆ. ಅನ್ನರ್, ಅಂತಹವರು. ಅಭ್ಯಾಗತರು ಅಂದರೆ ಕರೀದೇನೆ ಬರ್ತಾರಲ್ಲ ಅವ್ರನ್ನ ಅಭ್ಯಾಗತರು ಅಂತಾರೆ. ತಾವಾಗಿಯೇ ಬಂದವರು, ಕರೀದೇನೆ ತಾವಾಗಿಯೇ ಬಂದಂಥವ್ರು. ಅಲೆ, ಅಲ್ಲವೇ. ಅಲ್ತು, ಅಲ್ಲ. ಆದ್ಯ, ಮೊದಲಾದವರು. ಆರ್ತ ಅಂದರೆ ಸಮರ್ಥ. ಇಂತು, ಹೀಗೆ. ಇರಕೆ ಅಂದರೆ ಇರುವಿಕೆಗೆ. ಇರ್ಕುಂ ಅಂದರೆ ಇರುವರು. ಉರದಿ, ಕೂಡಲೇ. ಉಸಿರು, ಹೇಳು. ಎಂತುಟು, ಹೇಟೆ. ಒರೆ ಅಂದರೆ ಹೇಳು. ಒಲ್ವರೆ ಅಂದರೆ ಮೆಚ್ಚುವರೆ. ಒಳವು, ಇರುವವು. ಕವಡು ಅಂದರೆ ಕಪಟ. ಕಿತ್ತಡಿ ಅಂದರೆ ತಪಸ್ವಿ, ಇದನ್ನು ಸಹ ಕೇಳಿದ್ರು KPSC FDAಲಿ. ಕೆಮ್ಮನೆ, ಸುಮ್ಮನೆ. ಘನ, ಘನ, ಶ್ರೇಷ್ಠ. ಗೋಷ್ಠಿ, ಮಾತುಕತೆ. ತಾಳ್ವ ಅಂದರೆ ಅನುಭವಿಸುವವ. ತುರಂಗ ಅಂದರೆ ತುರಗ, ಕುದುರೆ, ಅಶ್ವ. ತುಳ್ವ ಅಂದರೆ ನಾಶಪಡಿಸುವವ. ತೆರ, ಅವಕಾಶ. ನಿಕ್ಕುವ ಅಂದರೆ ನಿಶ್ಚಯ. ನೆರಂ, ಸಹಾಯ. ಪುಗುತರ್ಪುದಂ ಅಂದರೆ ಪ್ರವೇಶಿಸುವಂಥ ಹಳೆಗನ್ನಡ ಇದು. ಪುರುಳಂ ಅಂದರೆ ದ್ರವ್ಯವನ್ನು. ಪೆರ್ಮೆ, ಹೆಮ್ಮೆ. ಬಟ್ಟೆ, ದಾರಿ.
ಬಲ್ಪು ಅಂದರೆ ಸಾಮರ್ಥ್ಯ, ಬಲ್ಮೆ ಶಕ್ತಿ, ಭಾವನ್ನ ಅಂದರೆ ಶ್ರೀಗಂಧ ಅಂತ, ಶ್ರೀಗಂಧನ ಭಾವನ ಅಂತಲೂ ಕರೀತಾರೆ. ಭವತಿ ಅಂದರೆ ಪೂಜ್ಯಳೆ, ಮನೆವಾಳ್ತೆ ಅಂದರೆ ತನ್ನ ಸಂಸಾರ, ಮಾಣ್ ಬಿಡು, ಮುಂತಪ್ಪ ಮೊದಲಾದ, ಸದ್ಭವಕಾರ ಅಂದರೆ ಹಾಸ್ಯಗಾರ, ಸಾಯಿರ ಅಂದರೆ ಸಾವಿರ, ಆಳ್ವೆ ಆಳುವೆ, ಹೊಸಗೆ ಸಂತೋಷ ಶುಭವಾರ್ತೆ, ಕೆನೆ ಸಾರ ತಿರುಳು, ತಾಳ್ವೆ ಅಂದರೆ ಸಹಿಸು, ತೃಷೆ ಅಂದರೆ ಬಾಯಾರಿಕೆ, ದಿವಂ ಅಂದರೆ ಆಕಾಶ, ಆಕಾಶನ ದಿವಂ ಅಂತಲೂ ಕರೀತಾರೆ. ನಗಾಳಿ ಅಂದರೆ ಪರ್ವತಗಳ ಸಮೂಹ, ನಗ ಅಂದರೆ ಪರ್ವತ, ನಗ ಅಂದರೆ ಪರ್ವತ, ನಗಾಳಿ ಅಂದರೆ ಪರ್ವತಗಳ ಸಮೂಹ. ಬಿಳಿಯ ಕೊಳ ಅಂದರೆ ಶ್ರವಣ ಬೆಳಗೊಳ, ಶ್ರವಣ ಬೆಳಗೊಳನ ಬಿಳಿಯ ಕೊಳ ಅಂತಲೂ ಸಹ ಕರೀತಿದ್ರು. ಬೇಲೂರನ್ನ ಬೇಲನಾಡು ಅಂತ ಕರೀತಿದ್ರು. ಮೊಗ ಮುಖ, ಲತೆ ಬಳ್ಳಿ, ಸುರಭಿ ಸುಗಂಧ, ಆಳಿ ಅಂದರೆ ಸಮೂಹ, ವೃಂದ ಅಂದರೂ ಸಮೂಹ ಆಗುತ್ತೆ, ಆಳಿ ಅಂದರೂ ಸಮೂಹ ಆಗುತ್ತೆ. ಖಗ ಪಕ್ಷಿ, ದಕ್ಕಿಸು ನೀಡು, ಕರಿಮುಗಿಲು ಕಪ್ಪು ಮೋಡ, ಪೊರೆ ಆರೈಕೆ, ಸೋನೆ ಜಿಡಿಮಳೆ, ಅಹುವಿಕೆ ಅಹಂಕಾರ, ಕೂರ್ಪು ಒಲವು ಪ್ರೀತಿ, ಜೀವಾನ್ಮೃತ ಅಂದರೆ ಬದುಕಿದ್ದು ಸತ್ತಂತಿರೋರನ್ನ ಜೀವಾನ್ಮೃತ ಅಂತಾರೆ. ಜೀವಾಮೃತ ಬೇರೆ, ಜೀವಾನ್ಮೃತ ಬೇರೆ. ತಂಗು ಬೀಡು ಬಿಡು, ದುರ್ಬರ ತಾಳಲಾಗದ, ಬವಣೆ ಕಷ್ಟ, ಬಾಗು ಮಣಿ ಶರಣಾಗು, ಹದ ಪಕ್ವತೆ ಸರಿಯಾದ ಸ್ಥಿತಿ, ಅರುಹು ಅಂದರೆ ತಿಳಿಸು, ಕುಕಿಲು ಕೋಗಿಲೆಯ ಕೂಗು, ಕೃತಕತೆ ಅಸಹಜತೆ ಮೋಸ ಅಂತ. ಜಾಲ ಗುಂಪು, ನೋಡಿ ಗುಂಪು ಸಮೂಹ ಇದಕ್ಕೆ ಎಷ್ಟು ಸಮಾನಾರ್ಥಕ ಪದಗಳಿದಾವೆ. ವೃಂದ ಅಂದರೆ ಸಮೂಹ ಗುಂಪು ಆಗುತ್ತೆ, ಆಳಿ ಅಂದರೆ ಸಮೂಹ ಗುಂಪು, ಜಾಲ ಅಂದರೆ ಗುಂಪು ಸಮೂಹ, ಬರಡು ನಿಸ್ಸಾರ, ಭ್ರಮರ ದುಂಬಿ, ಸೊಗಡು ಕಂಪು, ಹೊನ್ಗಣಿ ಚಿನ್ನದ ಗಣಿ, ಜಂಕಿಸು ಗದರಿಸು, ಕಟ್ಟಳೆ ನಿಯಮ, ಗಾವಿಲ ಅಂದರೆ ಹೆಡ್ಡ, ಇದನ್ನು ಸಹ ಕೇಳಿದ್ರು ಎಕ್ಸಾಮಲ್ಲಿ KPSC. ಮೋಹ ಮಮತೆ ಭ್ರಾಂತಿ, ಸಲಹು ಕಾಪಾಡು, ಆತ್ಮ ಅಂದರೆ ತನ್ನದೇ ಆದಂಥದ್ದನ್ನು ಆತ್ಮ ಅಂತಾರೆ. ಉಡುರಾಜ ಅಂದರೆ ನಕ್ಷತ್ರಾಧಿಪತಿ ಚಂದ್ರ. ಇಲ್ಲಿ ನಕ್ಷತ್ರಾಧಿಪತಿಯಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮಿಸಿ. ಅದು ನಕ್ಷಾಧಿಪತಿ ಆಗ್ಬಿಟ್ಟಿದೆ, ನಕ್ಷತ್ರಾಧಿಪತಿ ಆಗಬೇಕಿತ್ತು. ನಕ್ಷತ್ರಾಧಿಪತಿ ಅಂದರೆ ಚಂದ್ರನೇ ಅಲ್ವಾ, ನಕ್ಷತ್ರಾಧಿಪತಿ ಚಂದ್ರ. ಊರ್ಜಿತ ರೂಢಿಯಲ್ಲಿರುವ, ಒಲ್ಮೆ ಪ್ರೀತಿ, ಕೈಯಾಸೆ ಲಂಚ ಅಂದರೆ ಆಮಿಷ, ದ್ವಿಜ ಬ್ರಾಹ್ಮಣ, ನೃಗ್ರೋಧ ಅಂದರೆ ಆಲದ ಮರ, ಆಲದ ಮರನ ನೃಗ್ರೋಧ ಅಂತಲೂ ಕರೀತಾರೆ. ಬಲ್ಲಿದ ಹಣವಂತ, ಬಲಿಷ್ಠ ಅಂತಲೂ ಕರೀತಾರೆ. ಬಲ್ಲಿದ ಹಣವಂತ ಬಲಿಷ್ಠ. ಭಜಕ ಅಂದರೆ ಪೂಜಿಸುವವ, ಭಟ ಸೈನಿಕ, ಮಿಡಿ ಈಚು, ವ್ರತಿ ನಿಯಮವುಳ್ಳವ, ಶ್ರುತಿ ವೇದ, ಸಂಪನ್ನ ಗುಣಶಾಲಿ, ಸಾಧನ ಅಂದರೆ ಸಹಾಯ, ವಿರಕ್ತಿ ವೈರಾಗ್ಯ, ಮತ ಅಭಿಪ್ರಾಯ, ಜಾನುವೆ ಜಾಣ್ಮೆ, ಉಪಶಾಂತ ನೆಮ್ಮದಿ, ಸುಸಂಗ ಒಳ್ಳೆಯವರ ಸಂಘ, ನೆರೆ ಪೂರ್ಣ, ಪಾತಕ ಅಂದರೆ ಪಾಪ ಕೆಟ್ಟ ಕೆಲಸ, ನಕ್ರ ಅಂದರೆ ಮೊಸಳೆ, ವ್ರಜ ಅಂದರೆ ಗುಂಪು ಹಿಂಡು, ಮೊರೆ ಆಶ್ರಯ, ರಮಣ ಗಂಡ, ಮೋದ ಆನಂದ, ಲೋಲ ಆಸಕ್ತನಾದವ, ವಿಲಾಸಪ್ರಿಯ, ಹರಿವಾಣ ಅಗಲವಾದ ತಟ್ಟೆ, ಅನಾದಿ ಪುರಾತನ, ಅಜಮಿಳ ಅಂದರೆ ಸ್ತ್ರೀ, ಗೋಮೇಧಿಕ ಅಂದರೆ ಪುಷ್ಯರಾಗ, ವಜ್ರ, ಕ್ರತು ಅಂದರೆ ಯಾಗ. ಕ್ಷಿತಿಯ ಮರರು ಅಂದರೆ ಬ್ರಾಹ್ಮಣರು ಅಂತ, ಕ್ಷಿತಿಯ ಮರರು. ಕ್ಷತ್ರಿಯರು ಅಂದರೆ ಅವರು ಬೇರೆ ರಾಜರು, ಕ್ಷತ್ರಿಯರು ಅಂದರೆ ರಾಜರಾದ್ರೆ, ಇಲ್ಲಿ ಕ್ಷಿತಿಯ ಮರರು ಅಂತಿದೆ. ಕ್ಷಿತಿಯ ಮರರು ಅಂದರೆ ಬ್ರಾಹ್ಮಣರು. ಕತಿ ಅಂದರೆ ಕೋಪ.
ನೆರೆದಲೆ ರಾಗಿ. ಪತಿಕರಿಸಲು ಅಂದರೆ ಅಂಗೀಕರಿಸಲು. ಪಿಸುಣ ಚಾಡಿಕೋರ ನೀಚ. ಪ್ರತಿಷ್ಠಾ ಗರ್ವ. ವಿರಂಚಿ ಬ್ರಹ್ಮ ಅಜ. ವ್ರೀಹಿಗ ಭತ್ತ. ಹದನು ರೀತಿ ಕ್ರಮ. ಹಿಸುಣ ಕುತ್ಸಿತ ಬುದ್ಧಿಯವ. ಉದಾತ್ತ ಉನ್ನತ. ಉಸುಬು ಮರಳು ಉಸುಕು ಅಂತ. ಮುಂಡಾಸು ಅಂದರೆ ಪೇಟ ತಲೆಯುಡಿಗೆ. ಮೇಲುದೆ ಅಂದರೆ ಮೇಲ್ವಸ್ತ್ರ. ಕಡುಪಿನ ಬಣ್ಣ ಅಂದರೆ ರಂಗಾದ ಬಣ್ಣ. ನವರಂಗ ಅಂದರೆ ದೇವಾಲಯದ ಮಂಟಪ, ಸಭಾ ಮಂಟಪ, ಅದನ್ನು ನವರಂಗ ಅಂತಾರೆ. ಹಾಲುಗಲ್ಲು ಅಂದರೆ ಅಮೃತಶಿಲೆ. ಗೋಧೂಳಿ ಅಂದರೆ ಸಂಜೆ ಸಮಯ, ಗೋಧೂಳಿ ಮುಹೂರ್ತ ಅಂತಾರಲ್ಲ, ಅಂದರೆ ಸಂಜೆ ಸಮಯದಲ್ಲಿ ಬರುವಂಥ ಮುಹೂರ್ತನ ಗೋಧೂಳಿ ಮುಹೂರ್ತ ಅಂತಾರೆ. ದಿಡ್ಡಿ ಅಂದರೆ ಸಣ್ಣ ಬಾಗಿಲು. ಚಂದ್ರಕಾಂತ ಶಿಲೆ ಅಮೃತಶಿಲೆ. ಅನುಮತ ಸಮ್ಮತಿ. ಉಪಾರ್ಜಿಸು ಅಂದರೆ ಸಂಪಾದಿಸು. ಕಟ್ಟಳೆ ಅಂದರೆ ನಿಯಮ. ಅಂಬುಜ ತಾವರೆ, ತಾವರೆಗೆ ಕಮಲ ಅಂಬುಜ, ಇವು ಸಮಾನಾರ್ಥಕ ಪದಗಳು. ಜಾಂಬವಕುಲ ಅಂದರೆ ಅಜಾನುಬಾಹುಗಳು. ತಿರಿಕುಲ ಅಂದರೆ ಅಲೆಮಾರಿಗಳು. ಬಡವ ಅಂದರೆ ಹೆಣ್ಣು ಕುದುರೆ. ತುರಗ, ಕುದುರೆಗೆ ತುರಗ ತುರಂಗ ಅಂತೆಲ್ಲ ಕರೀತಾರೆ. ಇಲ್ಲಿ ಬಡವ ಅಂದರೆ ಬಡವರು ಅಂತಲ್ಲ, ಹೆಣ್ಣು ಕುದುರೆ ಅಂತ. ಪಾಷಂಡ ನಾಸ್ತಿಕ. ಬಸ್ತಿ ಬಸದಿ. ಯತಿ ಯೋಗಿ. ಸೋದೆ ಸುದೆ ಅಮೃತ ಬಿಳಿ ಬಣ್ಣ. ಸೊದೆಯ ನಿಕ್ಕು ಜೀರ್ಣ ಉದ್ಧಾರಿಸು. ಮೊಳಗು ಧ್ವನಿ ಮಾಡು. ಚೈತ್ರಯಾತ್ರೆ ವಿಜಯ ಯಾತ್ರೆ. ಅದು ವಿಜಯ ಯಾತ್ರೆ ಆಗಬೇಕಿತ್ತು, ವಿಜಯ ಯಾತ್ರೆ ಆಗ್ಬಿಟ್ಟಿದೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ದೈವದವರು ಅಂದರೆ ಊರಿನ ಹಿರಿಯರನ್ನ ದೈವದವರು ಅಂತಾರೆ. ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು. ಮುಂಡಾಸು ಅಂದರೆ ರುಮಾಲು ತಲೆಯುಡಿಗೆ. ಪೇಟ, ಪೇಟನ ಮುಂಡಾಸು ಅಂತಾರೆ, ರುಮಾಲು ಅಂತಾರೆ, ತಲೆಯುಡಿಗೆ ಅಂತಲೂ ಅಂತಾರೆ. ಹೊನ್ನಾವಿಗೆ ಅಂದರೆ ಚಿನ್ನದ ಪಾದಕ್ಕೆ. ಗಗ್ಗರಿ ಅಂದರೆ ಜನಪದ ಪ್ರಕಾರದ ಒಂದು ಉಡುಪು, ಅದು ಒಂದು ಸ್ಕರ್ಟ್ ಟೈಪ್ ಬರುತ್ತೆ, ಲಗ್ಗ ಟೈಪು ಗಗ್ಗರಿ ಅಂದರೆ. ಬಹೆವು ಬರುತ್ತೇವೆ. ಭವ್ಯ ಜನಾಂಗಳ್ ಜೈನ ಸಮುದಾಯ. ಮೋಷ್ಟಕ ಅಂದರೆ ಅಕ್ಕಸಾರಿ. ಸಕಳ ಅಂದರೆ ಎಲ್ಲ. ಅನುಪಮ ಎಣೆ ಇಲ್ಲದ. ಬೇಗೆ ಅಂದರೆ ಸಂಕಟ. ಮಂತ್ರಮುಗ್ಧ ಮೌನ ಆಶ್ಚರ್ಯಚಕಿತ. ವ್ಯಾಪಕ ಅಂದರೆ ವಿಸ್ತಾರವಾದ. ಕಿಸುರು ಕೆಂಪು ಬಣ್ಣ. ಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥರನ್ನ ಗಾವುಂಡ ಅಂತಾರೆ. ಚಂಡೆ ಚರ್ಮವಾದ್ಯ. ಗೊಂಡೇವ ಬಣ್ಣದ ದಾರದ ಗೊಂಚಲನ್ನ ಗೊಂಡೇವ ಅಂತಾರೆ. ಚಕ್ರಮಂಡಿ ಅಂದರೆ ಯಕ್ಷಗಾನದಲ್ಲಿ ಬರುವಂಥ ಒಂದು ಹೆಜ್ಜೆ, ಅದನ್ನು ಚಕ್ರಮಂಡಿ ಅಂತಾರೆ. ದೀವಟಿಗೆ ಅಂದರೆ ಪಂಜು. ಬಟ್ಟು ವೃತ್ತಾಕಾರದ. ರಾಳ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವಂಥ ಪುಡಿ. ವಾಡಿಕೆ ರೂಢಿ. ವೈಖರಿ ರೀತಿ. ಕುಬ್ಜೆ ಅಂದರೆ ಗೂನು ಬೆನ್ನಿನವಳು. ಗುಣಿ ಡೊಳ್ಳು ಬಾರಿಸುವ ಮರದ ತುಂಡನ್ನು ಗುಣಿ ಎಂತಾರೆ. ಚಾಪು ವರ್ಚಸ್ಸು. ನೇಪಥ್ಯ ತೆರೆಯ ಹಿಂಭಾಗ. ಅಂಜಲಿಬದ್ಧ ಅಂದರೆ ಕೈ ಮುಗಿದವ. ಉಕ್ಕಂದ ಉತ್ಸಾಹ ಹುರುಪು. ಉತ್ತಾಟನ, ಉತ್ಪಾಟನ ಅಂದರೆ ನಾಶಗೊಳಿಸೋದನ್ನು ಉತ್ತಾಟನ ಅಂತಾರೆ, ಉತ್ಪಾಟನ. ಕೋಪಾರ್ಣ ನೇತ್ರ ಅಂದರೆ ಕೋಪ ಬಂದಾಗ ಕೆಂಪಾದ ಕಣ್ಣು. ಕೋಪ ಬಂದಾಗ ನೀವು ಗಮನಿಸಿರ್ಬೋದು, ಕಣ್ಣುಗಳು ಕೆಲವ್ರಿಗೆ ಎಷ್ಟು ಕೆಂಪಾಗ್ತವೆ ಅಂದರೆ ಅದನ್ನೇ ಕೋಪಾರ್ಣ ನೇತ್ರ ಅಂತಾರೆ. ಧೀರೋನ್ನತ ಹೆಚ್ಚು ಧೈರ್ಯಶಾಲಿ. ನಿತ್ಯ ಸ್ತಮಿತ ಲೋಚನ ಅಂದರೆ ಕುರುಡನ್ನ ನಿತ್ಯ ಸ್ತಮಿತ ಲೋಚನ ಅಂತಾರೆ. ಪ್ರದೀಪ್ತ ಬೆಳಗುವವನು. ರಿಪುಬಲ ಶತ್ರು ಸೈನ್ಯ. ಉತ್ಕಂಠತೆ ಉತ್ಸುಕತೆ. ಊರು ತೊಡೆ. ದೇದೀಪ್ಯ ಪ್ರಕಾಶ. ಭಂಗಾರ ಬಂಗಾರ. ಸಂರಂಭ ಹುರುಪು. ತೋವಲ್ ಚರ್ಮ. ನರೆ ಅಂದರೆ ಬಿಳಿ ಕೂದಲು. ನೆರವಿ ಸೇರಿದ ಜನ. ನೇಲ್ವ ಅಂದರೆ ನೇತಾಡುವ. ಪುರುವು ಹುಬ್ಬು. ಬೆಳು ಬಿಳಿ. ಬ್ರಹ್ಮೇತಿಕಾರ ಅಂದರೆ ಬ್ರಾಹ್ಮಣನನ್ನ ಕೊಂದವನ್ನ ಬ್ರಹ್ಮೇತಿಕಾರ ಅಂತಾರೆ. ಅರಸು ಹುಡುಕು. ಅದುಹು ಸಂಶಯ. ಅನುವಾಗು ಸಿದ್ಧವಾಗು. ಈಯದೆ ಬಿಡದೆ. ಏತಂದು ಬಂದು. ಐಸಕ್ಕೆ ಅಷ್ಟು ಹೊತ್ತಿಗೆ. ಗೌತಮನ ಗೋವು ಅಂದರೆ
ಬಳಕಲಾದಂಥ ಗೋವು, ಹಸು. ಬಳಕಲಾದ ಹಸುನ ಗೌತಮನ ಗೋವು ಅಂತಾರೆ. ಚರಿತ್ರಂ ಕೆಲಸ. ಜೋಲ್ವಾ ಸಡಿಲವಾಗಿರುವ, ಅವಂದಿರ್ ಅವರು, ಆವು ನಾವು, ಇರೆ ಇರಲು, ಉದ್ದೂಳಿಸು ಅಂದರೆ ಲೇಪಿಸುವಂಥ, ಎಳಸಿರ್ಪ ಅಂದರೆ ಸುತ್ತುವರೆದಿರುವ, ಒರ್ವನೆ ಒಬ್ಬನೇ, ಕಾರಣಿಕ ಅಂದರೆ ಅಸಾಧಾರಣ ಪುರುಷ, ತಂಡುಲ ಅಕ್ಕಿ, ಮರ್ತ್ಯ ಭೂಮಿ. ಮರ್ತ್ಯ ಅಂದರೆ ಭೂಮಿ, ಇಲ್ಲಿ ಮರ್ತ್ಯ ಲೋಕ ಅಂದರೆ ಭೂಲೋಕ. ಮರ್ತ್ಯರು ಅಂತ ಬರುತ್ತೆ, ಅದು ಮನುಷ್ಯರು ಅಂತ. ಮರ್ತ್ಯರು ಅಂದರೆ ಮನುಷ್ಯರು, ಮನುಷ್ಯಲೋಕ, ಭೂಲೋಕ ಅಂತೆಲ್ಲ ಕರೀತಾರೆ. ಇಲ್ಲಿ ಮತ್ಸ್ಯ ಬೇರೆ, ಮತ್ಸ್ಯ ಅಂದರೆ ಮೀನು, ಅದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಮತ್ಸ್ಯ ಅಂದರೆ ಮೀನು, ಮರ್ತ್ಯ ಅಂದರೆ ಭೂಮಿ. ಮರ್ತ್ಯರು ಅಂದರೆ ಮಾನವರು ಅಂತ. ಎಷ್ಟಿ ಊರುಗೋಲು, ವೇಷ್ಟಿ ಪಂಚೆ, ಶಿಥಿಲಾಕ್ಷರ ತೊದಲ ಮಾತು, ತತ್ಪರ ಆಸಕ್ತ, ತೆರೆ ಸುಕ್ಕುಗಟ್ಟಿದ ಚರ್ಮ, ನಿಖರ ಸಮೂಹ, ಪೊಗಿಸು ಹೊಕ್ಕಿಸು, ಭಿನ್ನೈಸು ನಿವೇದಿಸು, ಪೊಗಿಸು ಹೊಕ್ಕಿಸು. ಇದು ಮತ್ತೆ 2 ಸರಿ ಬಂದಿದೆ. ಭಿನ್ನೈಸು ನಿವೇದಿಸು ವಿಜ್ಞಾಪಿಸು. ಬೆಂಬಳಿಗೊಂಡು ಹಿಂಬಾಲಿಸು. ಮಧ್ಯಮಂಡಲ ನೋಡಿ, ಮಧ್ಯಮಂಡಲ ಅಂದರೆ ಭೂಲೋಕ. ಮಲ್ಲಳಿಗೊಂಡು ಗುಂಪುಗೂಡಿ. ಶುಕ ಅಂದರೆ ಗಿಳಿ. ಹಮ್ಮೈಸು ಮೈಮರೆ ಮೂರ್ಛೆ ಹೋಗು. ಕಲಕಂಠ ಇಂಪಾದ ಧ್ವನಿ. ತೀವ್ರ ಹರಿತ ರಭಸ. ಪದತಳ ಅಂದರೆ ಕಾಲಿನ ಕೆಳಗೆ. ಮಸಗು ಹರಡು. ಶೋಕ ಅಂತ ಲೋಕಗಳನ್ನು ಮೀರಿರೋದನ್ನ ಶೋಕ ಅಂತ ಅಂತಾರೆ. ಭೂತಳ ಭೂಮಿ. ಎಸೆ ಶೋಭಿಸು. ನೃಪ ರಾಜ. ಭಿನ್ನಹ ಅರಿಕೆ. ಶ್ರೀವಿಲಾಸ ಅಂದರೆ ವೈಭವ ಬೆಳಗು. ಹಂಬಲ ಅಂದರೆ ಚಿಂತೆ. ಚರಿಗೆ ಅಂದರೆ ಭಿಕ್ಷಾಟನೆ. ತಳಾರ ಅಂದರೆ ಕಾವಲುಗಾರ, ತಳವಾರ ಅಂತಲೂ ಕರೀತಾರೆ ಕಾವಲುಗಾರನ. ನಭ ಆಕಾಶ. ಮೂರ್ಧನಿ ಅಂದರೆ ಪ್ರತಿಧ್ವನಿ. ಹೊದರು ಪೊದೆ ಪೊಟರೆ. ಅಳವೆ ಅಂದರೆ ಸಾಧ್ಯವೇ. ಐದಿ ಬಂಧು. ಓಲಗ ರಾಜಸಭೆ. ಚಕ್ರಿ ಚಕ್ರವರ್ತಿ. ಚವಿ ಅಂದರೆ ಕಾಂತಿ. ದಿವಿಜೇಂದ್ರ ದೇವೇಂದ್ರ. ನೀಲಾಂಬುಜ ಅಂದರೆ ನೈದಿಲೆ. ಪೊರ್ಲು ಅಂದರೆ ಚಂದ. ಕಾಂಬ ಅಂದರೆ ಕಾಣುವ. ಚೆನ್ನು ಅಂದರೆ ಒಳ್ಳೆಯದು. ಢಾಳಿಸು ಅಂದರೆ ಪ್ರಕಾಶಿಸು. ಚಾವಡಿ ಅಂದರೆ ಜಗಲಿ, ಆಸ್ಥಾನ ಅಂತ. ಅಡಗು ಮಾಂಸ. ಅಭೀತೆಯಾಗು ಅಂದರೆ ಹೆದರದಿರು. ಅರಕೆ ಅಂದರೆ ತಿಳುವಳಿಕೆ. ಅವಧಾರಿಪುದು ಅಂದರೆ ಗಮನ ಕೊಡುವುದು. ಕುಸುರಿ ದಯದ ಅಂದರೆ ಚಿಕ್ಕ ತುಂಡಾಗಿ ಕತ್ತರಿಸಿದ. ತರಕ್ಷು ಅಂದರೆ ಹುಲಿ. ನೀರಜ ಅಂದರೆ ತಾವರೆ. ಮಲಯಾನಿಳಂ, ಇಲ್ಲಿ ಮಲಯಾಳಂ ಅಲ್ಲ, ಅದು ಮಲಯಾನಿಳಂ. ಮಲಯಾಳಂ ಅಂದರೆ ಭಾಷೆ ಅದೊಂದು. ಇಲ್ಲಿ ಮಲಯಾನಿಳಂ ಅಂದರೆ ಮಲಯ ಪರ್ವತದಿಂದ ಬೀಸುವಂಥ ಗಾಳಿನ ಮಲಯಾನಿಳಂ ಅಂತಾರೆ. ಮುತ್ತ ಅಂದರೆ ಮುತ್ತುಗ. ಶಿಶಿರ ಶಿಶಿರ ಅಂದರೆ ಚಳಿಗಾಲ. ವೈಶಾಖ ಅಂದರೆ ಬೇಸಗೆ, ಇದು ತತ್ಸಮ ತದ್ಭವ. ಏಕದಂಡಿ ತಂತಿವಾದ್ಯ. ಚಕ್ಕಡಿ ಅಂದರೆ ಎತ್ತಿನ ಗಾಡಿ. ದಿವಿನಾಗು ಮೈತುಂಬಿಕೊಳ್ಳುವಂಥ. ಮರ ಮೊರ ಕೇದುವ ಸಾಧನ. ಈಗಲೂ ಹಳ್ಳಿ ಕಡೆ ನೋಡಿರ್ಬೋದು, ಅಕ್ಕಿ ಬೇಳೆ ಏನಾದರೂ ಹಾಕ್ಕೊಂಡು ಕೇರ್ತಾ ಇರ್ತಾರೆ, ಅದರಲ್ಲಿ ಕಸ ಕಡ್ಡಿನೆಲ್ಲ ತೆಗಿತಾ ಇರ್ತಾರೆ, ಅದನ್ನೇ ಮರ ಅಂತಾರೆ. ಮೊರ ಮರ ಅಂತೆಲ್ಲ ಕರೀತಾರೆ. ಎಕ್ಕಲ ಅಂದರೆ ಹಂದಿ. ಪರಿಭವ ಅಂದರೆ ತಿರಸ್ಕಾರ, ಸೋಲು. ಮಜಾ ಕೊಂಡಾಟದ ಮಾತು. ರುಜೆ ರೋಗ. ದುರ ಕಾಳಗ. ಪಸಾಯ ಉಡುಗೊರೆ, ಬಹುಮಾನ. ಸಾಲ ಬಂಜಿಕೆಗಳು, ಗೊಂಬೆ, ಪುತ್ಥಳಿ. ಅಗ್ಗಳ ಅಂದರೆ ಶ್ರೇಷ್ಠ. ಲಲಿತ ಸುಂದರ ಸರಳ. ಆರಯ ಅಂದರೆ ಪಾಲನೆ, ಪದ, ಕ್ರಮ, ರೀತಿ. ವಾಮನ ಅಂದರೆ ಕುಬ್ಜ. ಧೋತ್ರ ಅಂದರೆ ಪಂಚೆ. ಹೆಳವ ಅಂದರೆ ಕುಂಟ. ಅಪ್ರತಿಭ ಅಂದರೆ ದಿಗ್ಭ್ರಮೆ. ಶಿರಸಾವಹಿಸು ಹೇಳಿದಂತೆ ಮಾಡು. ಯುಗಲ ಜೊತೆ. ವಿನೇಯ ಹೇಳಿದಂತೆ ನಡೆವ. ಹರಿಣ ಅಂದರೆ ಜಿಂಕೆ. ಯುಗಲ ಅಂದರೆ ಜೊತೆ, ವಿನೇಯ ಹೇಳಿದಂತೆ ನಡೆವ. ಹರಿಣ ಜಿಂಕೆ. ಅಶನ ಅಂದರೆ ಅನ್ನ ಆಹಾರ. ಪತ್ರೆ ಅಂದರೆ ಎಲೆ, ಬಿಲ್ವಪತ್ರೆ. ಕೂರಿಗೆ ಅಂದರೆ ಬೀಜ ಬಿತ್ತುವ ಸಾಧನ. ದಂಡಿಗೆ ಪಲ್ಲಕ್ಕಿ ಹೊರುವ ಕೋಲು.
ಪಲ್ಲಕ್ಕಿ ಹೊರುವಂಥ ಕೋಲನ್ನು ದಂಡಿಗೆ ಅಂತಾರೆ. ಬಹುಪಾಡ ಬಹಳ ಕಷ್ಟ. ಅಡಸಿ ಮುತ್ತಿ ಆವರಿಸಿ. ಅದಟ ಅಂದರೆ ಶೂರ. ಅಬುದಿ ಅಂದರೆ ಸಮುದ್ರ. ಉದ್ಯೋಗಿಸಿದರು ಅಂದರೆ ಪ್ರಯತ್ನಿಸಿದರು. ಒಸಿದು ಮೆಚ್ಚಿ. ಮೂಜಗ ಅಂದರೆ ಮೂರು ಲೋಕ. ಸತ್ತಿಗೆ ಅಂದರೆ ಛತ್ರಿ. ಅರಿದು ಅಂದರೆ ತಿಳಿದು. ಮತಿಗಳು ಪ್ರತಿಭಾವಂತರು. ಸಕ್ಕದ ಸಂಸ್ಕೃತ. ಕಟ್ಟುಗೆ ಸೇತುವೆ. ನರ ಅರ್ಜುನ. ಆದರ ಪ್ರೀತಿ ಗೌರವ. ಕಾಪು ರಕ್ಷಣೆ ಕಾವಲು. ಕೃಶ ಅಶಕ್ತ ಅಂತ. ಸತ್ರ ಛತ್ರ. ಉತ್ಕಟ ಪ್ರಬಲ. ಉದ್ಯುಕ್ತ ಕೆಲಸದಲ್ಲಿ ತೊಡಗಿದ. ಕೃತಕೃತ್ಯ ಅಂದರೆ ಸಾರ್ಥಕ ಧನ್ಯ. ಉಮ್ಮಳಿಸು ಚಿಮ್ಮು ದುಃಖ. ತುರುಬು ಅಂದರೆ ತಲೆ ಕೂದಲಿನ ಗಂಟು. ವ್ರಣ ಹುಣ್ಣು ಗಾಯ. ಸೆಳಕು ಎಳೆ ಜಗ್ಗು. ಹಾಡಿಗೆ ಅಂದರೆ ಹಳ್ಳಿಗೆ ಗ್ರಾಮಕ್ಕೆ. ಪಾಯಕಾನೆ ಕಕ್ಕಸು. ಗೀಳಿಡು ಅಂದರೆ ಆನೆಯ ಕೂಗು. ಸುಪರ್ದಿ ಜವಾಬ್ದಾರಿ. ಹುಡಿ ಮಣ್ಣು. ಮಣಿ ಸೋಲು. ಕುಂದಣ ಅಂದರೆ ಚಿನ್ನದಲ್ಲಿ ಹರಳು ಕೂಡಿಸೋದನ್ನ ಕುಂದಣ ಅಂತಾರೆ. ಕಮ್ಮಟ ಟಂಕಸಾಲೆ. ಹಳಿ ನಿಂದಿಸು ತೆಗಳು. ಕಾರ್ಯತತ್ಪರತೆ ಅಂದರೆ ಕೆಲಸದಲ್ಲಿ ಶ್ರದ್ಧೆ ತೋರೋದನ್ನ ಕಾರ್ಯತತ್ಪರತೆ ಅಂತಾರೆ. ಮನದಣಿ ತೃಪ್ತಿಯಾಗು. ಶಿಲ್ಪಿ ರೂವಾರಿ ತೇವರಹಿತ. ನಿರ್ವಚನ ವಿವರಣೆ ವ್ಯಾಖ್ಯಾನ. ಅರಿಕೆ ಭಿನ್ನಃ. ದಾಶರಾಜ ಬೆಸ್ತರವ. ಶ್ಲಾಘ್ಯ ಹೊಗಳಿಕೆಗೆ ತಕ್ಕವಾದ. ಸದೃಶ ಸಮಾನವಾದ. ಉದಾತ್ತ ಶ್ರೇಷ್ಠ. ಉಪಾಸಕ ಆರಾಧಕ ಭಕ್ತ. ಕೂಪಮಂಡೂಕ ಬಾವಿಯೊಳಗಿನ ಕಪ್ಪೆನ ಕೂಪಮಂಡೂಕ ಅಂತಾರೆ. ಮಂಡೂಕ ಅಂದರೆ ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಮಂಡೂಕಗೆ ಕಪ್ಪೆ. ಇಲ್ಲಿ ಕೂಪಮಂಡೂಕ ಅಂದರೆ ಬಾವಿಯೊಳಗೆ ಇರುವಂಥ ಕಪ್ಪೆ. ಚಿವಡ ಅವಲಕ್ಕಿಯ ತಿನಿಸು. ತಪಶ್ಚರ್ಯ ವ್ರತಗಳಿಂದ ದೇಹ ದಂಡಿಸೋದನ್ನ ತಪಶ್ಚರ್ಯ ಅಂತಾರೆ. ಪಾರುಗಾಣಿಸು ಅಂದರೆ ರಕ್ಷಿಸು ದಾಟಿಸು. ಪ್ರಾಪ್ತಿ ಗಳಿಕೆ. ಸಾತ್ವಿಕ ಒಳ್ಳೆಯವ. ಆರ್ತಸ್ವರ ನೋವಿನ ಧ್ವನಿ. ಉಪಕ್ರಮಿಸು ಪ್ರಾರಂಭ. ಹೊರತೆ ನೀರಿನ ಬುಗ್ಗೆ. ಡೌಲು ಅಂದರೆ ಆಡಂಬರ ಬಡಾಯಿ. ಏನು ಡೌಲ್ ಕೊಚ್ಕೊಂತಾನ ಅವನು, ಅವಳೇನು ಡೌಲ್ ಕೊಚ್ಕೊಂತಾಳ, ಡೌಲ್ ಜಾಸ್ತಿ ಅಂತಾರಲ್ಲ ಅದನ್ನೇ ಅಂದರೆ ಆಡಂಬರ ಬಡಾಯಿ ಬಿಡೋದು ಸುಳ್ಳು. ಒಂದಾದರೆ ಇನ್ನೊಂದಷ್ಟು ಸೇರಿಸ್ಕೊಂಡು ಹೇಳ್ತಾರೆ ಅಂಥವನ್ನ ಡೌಲು ಅಂತಾರೆ. ಪ್ರಯಾಸ ಆಯಾಸ. ಶಾಮೀಲು ಒಂದಾಗು. ಸಂದಲ್ ಶ್ರೀಗಂಧದ ಮೆರವಣಿಗೆ. ಅನುಸಂಧಾನ ಪರಿಶೀಲನೆ. ಹರವು ವೈಶಾಲ್ಯ ವಿಸ್ತಾರ. ಉಪಾಯನ ಕಾಣಿಕೆ. ಜಂಗಮ ಚಲಿಸುವ. ಸತ್ವ ತಿರುಳು ಸಾರ. ಕಟ್ಟ ಪಗ್ಗ. ತುಚ್ಛ ಅಂದರೆ ನೀಚ. ವಾಗ್ವಾದ ಚರ್ಚೆ. ಮರ್ತ್ಯರು ಮಾನವರು. ಹಾಗೆ ದ್ವೇಷ. ಉಷೆ ಮುಂಜಾನೆ. ಚಿಂತನ ಯೋಗ್ಯ ಯೋಚನೆ. ಯೋಗ್ಯವಾದಂಥ ಯೋಚನೆ ಚಿಂತನ. ತಮ ಅಂದರೆ ಕತ್ತಲು. ನಿಶೆ ರಾತ್ರಿ. ನಕ್ಷತ್ರ ಜಾರಿ ಅಂದರೆ ರಾತ್ರಿ ಕಳೆಯೋದನ್ನ ನಕ್ಷತ್ರ ಜಾರಿ ಅಂತಾರೆ. ಒಂದು ರಾತ್ರಿ ಕಳೆಯೋದನ್ನ ನಕ್ಷತ್ರ ಜಾರಿ. ಬೆಳಕು ಬೇಟೆಗಾರ ಸೂರ್ಯ. ಮಾರ ಮನ್ಮಥ. ಜ್ಞಾತಿ ಅಂದರೆ ಸಂಬಂಧಿಕ ಅಂತ. ಸಂಬಂಧಿಕನ ಜ್ಞಾತಿ ಅಂತಲೂ ಕರೀತಾರೆ. ಉಪೇಕ್ಷೆ ಉದಾಸೀನ. ದುರ್ಗ ಕೋಟೆ. ಕೇತನ ಬಾವುಟ. ಹಂದರ ಚಪ್ಪರ. ತೊಳಗು ಬೆಳಗು. ದ್ಯೋತಕ ಸಂಕೇತ. ಕುಂಡ ಬೆಳಕು ಚೆಲ್ಲುವಂಥ ಪಟಾಕಿ. ಹೂವಿನ ಕುಂಡ ಇವೆಲ್ಲ ನೋಡಿದಿರಲ್ಲ. ಹೂವಿನ ಕುಂಡ ಹಚ್ಚಿದಾಗ ಬೆಳಕು ಬರುತ್ತಲ್ಲ ಸುತ್ತಲೂ, ಆ ಪಟಾಕಿನ ಕುಂಡ ಅಂತಾರೆ. ಸತ್ವ ಸಾರ ತಿರುಳು. ಲಹರಿ ರಭಸ ಅಲೆ ತೆರೆ ಚುರುಕು. ಹೆಗ್ಗುರಿ ಹಿರಿದಾದ ಗುರಿ. ಕೂಲಿಮಠ ಚಾವಡಿ. ಜಗಲಿಗಳಲ್ಲಿ ಶಾಲೆ ನಡೀತಾ ಇದ್ದಂಥ ಜಾಗನ ಕೂಲಿಮಠ ಅಂತ ಕರೀತಾರೆ. ದಿಟ್ಟಿ ದೃಷ್ಟಿ. ಉದ್ದಟ ಹೊರಟ. ಉಪದ್ವ್ಯಾಪ ಕಿರಿಕುಳ. ಗೊತ್ತಿಗೆ ಹಚ್ಚು ಪರೀಕ್ಷಿಸಿ ತಿಳಿ. ಹೊಗರು ಕಾಂತಿ. ಜಾಳು ಟೊಳ್ಳು. ಹಾದು ದಾಟಿ. ನಾರುಮಂಡಿ ಸನ್ಯಾಸಿಗಳು. ಕೃಶ ನಿತ್ರಾಣ. ಗೋಪ್ಯ ರಹಸ್ಯ.
ಸಾಮಂತರಾಜರು ಸಣ್ಣ ಪ್ರಾಂತ್ಯಗಳ ಒಡೆಯರನ್ನ ಸಾಮಂತರಾಜರು ಅಂತ ಕರೀತಾರೆ. ಮೊಳಗು ಧ್ವನಿ ಮಾಡು, ಕೊರಡಾಗು ಮರಗಟ್ಟು, ವಿಲಯ ನಾಶ, ವಿಧಾತ ನಾಯಕ, ದಿವ ಅಂದರೆ ಸ್ವರ್ಗ, ತಿಮಿರ ಅಂದರೆ ಕತ್ತಲು, ಅವಕ್ಕಾಗು ಅಂದರೆ ಆಶ್ಚರ್ಯಪಡು, ಸಂವೇದನ ಅಂದರೆ ವಿಶಿಷ್ಟ ಅನುಭವ ಇರುವಂಥವ್ರನ್ನ, ವಿಶಿಷ್ಟವಾಗಿ ಚಿಂತನೆ ಮಾಡುವಂಥವ್ರನ್ನ ಸಂವೇದನ ಅಂತಾರೆ. ಚಹರೆ ಅಂದರೆ ಲಕ್ಷಣ, ವಂಗ ಬಂಗಾಳ, ಈ ರಾಷ್ಟ್ರಗೀತೆಯಲ್ಲಿ ಇದೆಯಲ್ಲ ವಂಗ ಅನ್ನೋ ಪದ, ಅದು ಬಂಗಾಳ ರಾಜ್ಯ. ಪಶ್ಚಿಮ ಓರಣ ಅಚ್ಚುಕಟ್ಟಾಗಿರುವುದು, ಸೌರಭ ಪರಿಮಳ, ಅಲಾವಿ ಗುಂಡಿ ತೋಡಿ ಬೆಂಕಿ ಹಾಕುವುದು, ದ್ಯೋತಕ ಅಂದರೆ ಗುರುತು, ದುಮುಕು ಅಂದರೆ ಸೇರು ಭಾಗವಾಗು, ದಾಸ್ಯ ಅಂದರೆ ಅಧೀನತೆ, ಫೌಜುದಾರ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಒಂದು ಪೊಲೀಸ್ ಪಡೆಯ ಅಧಿಕಾರಿನ ಫೌಜುದಾರ ಅಂತ ಕರೀತಿದ್ರು. ಈ 8ರಿಂದ 12ನೇ ತರಗತಿವರೆಗೂ ಏನು ಇದೆ ಕನ್ನಡ ಪುಸ್ತಕದಲ್ಲಿರುವಂಥ ಪದಗಳ ಅರ್ಥ ಸುಮಾರು 2,000 to 3,000 ಪದಗಳಿದೆ. ಈ ಸಂಪೂರ್ಣವಾದಂಥ ಪದಗಳನ್ನ ನಾನು ಕೊಡ್ತೀನಿ. ಈ ಭಾಗದಲ್ಲಿ ಇಷ್ಟಿದೆ. ಇನ್ನೊಂದು ಭಾಗದಲ್ಲಿ ಕಂಪ್ಲೀಟಾಗಿ ಎಲ್ಲ ತಿಳಿಸ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ಕಂಪ್ಲೀಟಾಗಿ ಏನಿದೆಯೋ ಸಂಪೂರ್ಣವಾದಂಥ ಪದಗಳ ಅರ್ಥನ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಇನ್ನೊಂದು ಭಾಗದಲ್ಲಿ ಸಂಪೂರ್ಣವಾಗಿ ನಾನು ಇನ್ನು ಉಳಿದಿರುವಂಥ ಎಲ್ಲ ಪದಗಳ ಅರ್ಥನ ತಿಳಿಸ್ಕೊಡ್ತೀನಿ. ಇದೊಂದು ನನ್ನದು ಸಣ್ಣ ಪ್ರಯತ್ನ. ನನಗೂ ಸಹ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಸಹಾಯ, ನಿಮ್ಮ ಪ್ರೋತ್ಸಾಹ ಇದ್ರೇ ನಾನು ಮುಂದುವರಿಯೋಕ್ಕಾಗೋದು. ಇನ್ನೂ ಹೆಚ್ಚೆಚ್ಚಿಗೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿ ನಾನು ತರಗತಿಗಳನ್ನ ಮುಂದುವರಿಸ್ತೀನಿ. ಧನ್ಯವಾದಗಳು.